ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜೈಲು ಅಂದರೆ ಅಪರಾಧಿಗಳ ಪಾಲಿಗೆ ನರಕ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಿರಲಿ, ಹೊರಗಿನ ಪ್ರಪಂಚದ ಗಾಳಿ ಮುಟ್ಟೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋ ಅತಿಶಯೋಕ್ತಿಯ ಮಾತುಗಳನ್ನು ಕೇಳ್ತಾ ಇದ್ರೆ ಖಂಡಿತವಾಗೂ ನಿಮಗೆ ನಗು ಬರ್ತಾ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಜೈಲು ಅಧಿಕಾರಿಗಳಿರಲಿ, ನಮ್ಮ ಕಾನೂನನ್ನು ಕಾಯ್ತಕ್ಕಂಥ ರಕ್ಷಕರಿರಲಿ, ಯಾವ ಮಟ್ಟಿಗೆ ಆಗಿಬಿಟ್ಟಿದ್ದಾರೆ ಅಂದರೆ ಈ ಥರದ ಘಟನೆಗಳು ನಮಗೆ ತುಂಬ ಸಲೀಸು ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ಓಕೆ, ಎಂಥ ಗೋಡೆಯನ್ನು ಬೇಕಾದರೂ ಅಪರಾಧಿಗಳು ಹಾರಿಬಿಡ್ತಾರೆ ಅಂತ. ನಿಮಗೆ ಜುಲೈ 14 ಕಡು ಕಗ್ಗತ್ತಲೆಯ ರಾತ್ರಿ ಇಡೀ ಕಲಬುರಗಿ ನಗರ ನಿದ್ರೆಗೆ ಜಾರಿದಾಗ ಹೈ ಸೆಕ್ಯೂರಿಟಿ ಜೈಲಿನ ಒಳಗಿದ್ದಂಥ 3 ಹಂತಕರು ಮಾತ್ರ ಕಣ್ಣು ಮುಚ್ಚಿರಲಿಲ್ಲ. ಅವ್ರ ಕಣ್ಣಲ್ಲಿ ನಿದ್ರೆ ಕೂಡ ಇರಲಿಲ್ಲ. ಬದಲಿಗೆ ನೆತ್ತರ ಇತಿಹಾಸವನ್ನು ಬರೆದಂಥ ಹಂತಕರ ತಲೆಯಲ್ಲಿ ಜೈಲಿನ ಕೋಟೆ ಮುರಿತಕ್ಕಂಥ ಭೀಕರವಾದಂಥ ಸ್ಕೆಚ್ ರೆಡಿಯಾಗಿತ್ತು. ಇವೆಲ್ಲವನ್ನು ಹೇಳ್ತಾ ಇದ್ದರೆ ನಿಮಗೆ ಸಿನಿಮಾ ಕಥೆ ಅಲ್ಲ, ಇದು ಜಸ್ಟ್ 24 ಅವರ್ಸ್ ಹಿಂದೆ ನಡೆದಂಥ ರಿಯಲ್ ಸ್ಟೋರಿ. ಬೀದರ್ ಜಿಲ್ಲೆಯ ಭೀಕರವಾದಂಥ ಕೃತ್ಯದ ಪ್ರಕರಣದಲ್ಲಿ ಸಜಾ ಕೈದಿಗಳಾದಂಥ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಮೂವರಿಗೂ ಕೂಡ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುತ್ತೆ. ಆದರೆ ಮಂಗಳವಾರ ಬೆಳಗಿನ ಜಾವ 3 ಗಂಟೆ ಸಮಯ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮಯ ನೋಡಿ, ತುಂಬ ಇಂಟ್ರೆಸ್ಟಿಂಗ್. ಇಡೀ ಜೈಲಿನ ಸಿಬ್ಬಂದಿ ಗಾಢ ನಿದ್ರೆಯಲ್ಲಿದ್ದಾಗ ಜೈಲಿನ ಬ್ಯಾರಕ್ನಿಂದ ಬೆಕ್ಕಿನಂತೆ ಹೊರಗೆ ಬರ್ತಾರೆ 3 ಕಿರಾತಕರು. ನೇರವಾಗಿ ಹೆಜ್ಜೆ ಹಾಕಿದ್ದು ಬರೋಬ್ಬರಿ 25 ಅಡಿ ಎತ್ತರದ ಕಾಂಪೌಂಡ್ ಗೋಡೆಯ ಕಡೆಗೆ. ವಿಪರ್ಯಾಸ ಅಂದರೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ತವರೂರದು. ಕಲಬುರಗಿಯಲ್ಲೇ ಇದೇ ರೀತಿಯಾದಂಥ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದ್ದಾವೆ. ಹೋಮ್ ಮಿನಿಸ್ಟ್ರು ಮಾತ್ರ RSSನ ಆಳ ಅಗಲ ಅದರ ಇತಿಹಾಸ ಕೆದಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಪ್ರತಿಪಕ್ಷಗಳು ಈಗ ಟೀಕೆ ಮಾಡ್ತಾ ಇದ್ದಾವೆ. ಸ್ನೇಹಿತರೆ, 25 ಅಡಿ ಎತ್ತರದ ಕಾಂಪೌಂಡ್ ಗೋಡೆಯನ್ನು ಹಾರೋದು ಸುಲಭದ ಮಾತಲ್ಲ. ಆದರೆ ಆ ಹಂತಕರು ಜೈಲಿನ ಒಳಗೆ ತಿಂಗಳುಗಳಿಂದಲೇ ಸೈಲೆಂಟಾಗಿ ಪ್ರಿಪ್ಲ್ಯಾಂಡ್ ಮಾಡಿದ್ದಾರೆ. ಅವರು ಮಲಗ್ತಾ ಇದ್ದಂತಹ ಬಳಸ್ತಾ ಇದ್ದಂಥ ಬೆಡ್ಶೀಟ್ಗಳು, ಬಟ್ಟೆಗಳನ್ನು ಒಂದಕ್ಕೊಂದು ಗಟ್ಟಿಯಾಗಿ ಕಟ್ಟಿ ಅದಕ್ಕೊಂದು ಕಬ್ಬಿಣದ ಕೊಕ್ಕೆ ತಗಲಿಸಿ ಹಗ್ಗ ಸಿದ್ಧಪಡಿಸ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಜೈಲಿನೊಳಗೆ ಅಲ್ಲಿ ವಾಚರ್ಸ್ಗಳಿಗೆ ಯಾರ ಕಣ್ಣಿಗೂ ಬೀಳಲೇ ಇಲ್ವಾ ಹಾಗಾದರೆ ಅನ್ನೋ ಥರದ ಅನುಮಾನ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಜೈಲಂದ್ರೆ ನರಕ ಅನ್ನೋ ಥರದಲ್ಲಿ ನೀವೆಲ್ಲರೂ ಹೇಳ್ತಿದ್ರಲ್ಲ. ಬದಲಾದ ಕಾಲಘಟ್ಟದಲ್ಲಿ ಅಸಲಿ ಸ್ವರ್ಗ ಇರೋದೇ ಜೈಲಿನಲ್ಲಿ ಅನ್ನೋ ರೀತಿಯಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ನೋಡಿ, ಕತ್ತಲೆಯಲ್ಲಿ ವಾಚ್ ಟವರ್ ಗಾರ್ಡ್ ಕಣ್ ತಪ್ಪಿಸಿ ಗೋಡೆಯ ಮೇಲೆ ಹಗ್ಗ ಎಸೆದು ಕೇವಲ 5 ಮಿನಿಟ್ಸ್ ಚಿಟಿಕೆ ಹೊಡೆಯೋದ್ರಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ 25 ಅಡಿ ಎತ್ತರದ ಗೋಡೆಯನ್ನು ಹತ್ತಿ ಆಚೆಗಿದ್ದಂಥ ಮುಳ್ಳುಬೇಲಿಯನ್ನು ಕೂಡ ಲೆಕ್ಕಿಸದೆ ಕತ್ತಲೆಯೊಳಗೆ ಧುಮುಕ್ತಾರೆ. ಅಲ್ಲಿಗೆ ಹೈ ಸೆಕ್ಯೂರಿಟಿ ಜೈಲಿನ ಭದ್ರತೆ ನಡು ಬೀದಿಯಲ್ಲಿ ಹರಾಜಾಗಿ ಹೋಗಿಬಿಡುತ್ತೆ. ಇಲ್ಲಿರೋ ಬಿಗ್ ಟ್ವಿಸ್ಟ್ ಏನು ಗೊತ್ತಾ? ಈ ಘಟನೆ ನಡೆಯೋಕ್ಕೆ ಕೇವಲ 24 ಗಂಟೆ ಮುಂಚೆ ಅಷ್ಟೇ ಕಲಬುರಗಿ ಸಿಟಿ ಪೊಲೀಸ್ ಕಮಿಷನರ್ ಶರಣಪ್ಪ SD ಅವರ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಇಡೀ ಜೈಲನ್ನು ತಪಾಸಣೆ ಮಾಡಿತ್ತು. ಎಲ್ಲ ಭದ್ರತೆ ಟೈಟ್ ಆಗಿದೆ ಅಂದುಕೊಂಡು ಅಧಿಕಾರಿಗಳು ಜೈಲಿನ ಗೇಟ್ ದಾಟಿದ ಮರುದಿನವೇ ಅದೇ ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿಯೋ ಹಾಗೆ ಈ 3 ಖತರ್ನಾಕ್ ಕೈದಿಗಳು ಜೈಲನ್ನ ಬ್ರೇಕ್ ಮಾಡ್ತಾರೆ. ಅಂದರೆ ಇದು ಕೇವಲ ಕೈದಿಗಳ ಪ್ಲ್ಯಾನ್ ಮಾತ್ರ ಅಲ್ಲ, ಜೈಲಿನ ಒಳಗಿನ ಕಾಕಿ ಸಿಬ್ಬಂದಿಯೇ ಈ ಹಂತಕರಿಗೆ ರೆಡ್ ಕಾರ್ಪೆಟ್ನ ಹಾಸ್ಕೊಟ್ಟಿದೆಯಾ ಅನ್ನೋ ಥರದ ಅನುಮಾನಗಳು ಬರ್ತಾವೆ. ಹಾಗಾದರೆ ಏನು ಚೆಕ್ ಮಾಡಿದ್ರು ಇವರೆಲ್ಲ ಕಮಿಷನರ್ಗಳೆಲ್ಲ ಬಂದು ಜೈಲಿನೊಳಗೆ ಅಂತ. ಸ್ನೇಹಿತರೆ, ಬೆಳಗಿನ ಜಾವ ಜೈಲಿನಲ್ಲಿ ಕೈದಿಗಳ ಎಣಿಕೆ ನಡೆದಾಗ ಇಡೀ ಇಲಾಖೆ ಬೆಚ್ಚಬಿದ್ದು ಬೀಳುತ್ತೆ. 3 ಪಂಜರದ ಹಕ್ಕಿಗಳು ಹಾರಿ ಹೋಗಿಬಿಟ್ಟಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣವೇ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗುತ್ತೆ. ಸದ್ಯ ಪರಾರಿಯಾಗಿರ್ತಕ್ಕಂಥ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಪತ್ತೆಗಾಗಿ 3 ಪೊಲೀಸ್ನವರು ಅಂದರೆ 3 ಪ್ರತ್ಯೇಕ ವಿಶೇಷ ಹಂಟಿಂಗ್ ಟೀಮ್ಗಳನ್ನು ರಚನೆ ಮಾಡಿ ಮಹಾರಾಷ್ಟ್ರ ಗಡಿ ಭಾಗ, ತೆಲಂಗಾಣ ಗಡಿ ಭಾಗದಲ್ಲಿ ನಾಕಾಬಂದಿ ಹಾಕಿ ಸರ್ಚಿಂಗ್ ಶುರುವಾಗಿದೆ. ಆದರೆ ಕಡು ಕತ್ತಲೆಯಲ್ಲಿ ಎಸ್ಕೇಪ್ ಆದಂಥ ಹಂತಕರು ಈಗಾಗಲೇ ರಾಜ್ಯದ ಗಡಿ ದಾಟಿದಾರಾ ಅಥವಾ ಅನಾಮಧೇಯ ಆಶ್ರಯ ತಾಣವನ್ನು ಸೇರಿದಾರಾ? ಪೊಲೀಸರು ಅವ್ರ ಜಾಲಕ್ಕೆ ಏನಾದರೂ ಸಿಕ್ಕಿಬಿದ್ದಿದ್ದಾರಾ? ಈ ಜೈಲ್ ಬ್ರೇಕಿಂಗ್ಸ್ಗಳಿದಾರಲ್ವ, ಇವರು ಮಾಡಿರ್ತಕ್ಕಂಥ ಪ್ಲ್ಯಾನ್ ತುಂಬ ಖತರ್ನಾಕ್ ಪ್ಲ್ಯಾನ್. ಅದೇ ಈಗ ತುಂಬ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರೋದು. ಈ ಪ್ಲಾನ್ ಒಂದೇ ದಿನದಲ್ಲಿ ರೆಡಿಯಾಗಿದ್ದಲ್ಲ ಅನ್ನೋದನ್ನು ನೀವು ತಕ್ಷಣ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಘಟನೆ ನಡೆದಿರೋ ಪರಿಯನ್ನು ನೋಡಿದಾಗ ಕಳೆದ ಹಲವು ತಿಂಗಳಿನಿಂದ ಜೈಲಿನ ಒಳಗೆ ತಮಗೆ ಮಲಗಲಿಕ್ಕೆ ಕೊಡ್ತಾ ಇದ್ದಂಥ ಬೆಡ್ಶೀಟ್ಗಳು, ಯಾರಿಗೂ ಅನುಮಾನ ಬಾರದಂತೆ ಕತ್ತರಿಸಿ ಗಟ್ಟಿಮುಟ್ಟಾದಂಥ ಹಗ್ಗವನ್ನು ಸಿದ್ಧಪಡಿಸ್ಕೊಂಡ್ರು ಇವರು ಟೈಮಿಂಗು, ಆ ಪ್ಲ್ಯಾನಿಂಗು, ಜೊತೆಗೆ ಆ ಕಬ್ಬಿಣದ ಸರಳುಗಳನ್ನು ಕೂಡ ಕತ್ತರಿಸಿ ಅದಕ್ಕೊಂದು ಕೊಕ್ಕೆ ಮಾಡಿಕೊಂಡ್ರು ಅನ್ನೋದಿದೆಯಲ್ಲ, ಅವೆಲ್ಲವನ್ನು ನೋಡಿದಾಗ ನಿಜಕ್ಕೂ ಅಚ್ಚರಿ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಾನು ಹೇಳಿದೆ ಬೆಳಗಿನ ಜಾವ 3 ರಿಂದ 4 ಗಂಟೆ ಸಮಯ ಅಂತ. ಅಂದರೆ ಕಾವಲು ಕಾಯುವ ಗಾರ್ಡ್ಗಳು ತುಂಬ ಅತ್ಯಂತ ಆಯಾಸಗೊಂಡು ನಿದ್ರೆಗೆ ಜಾರ್ತಕ್ಕಂಥ ಪ್ರೆಷಿಯಸ್ ಸ್ಲೀಪಿಂಗ್ ಟೈಮ್ ಅದು. ಆ 1 ಗಂಟೆ ಗೋಲ್ಡನ್ ಅವರ್ನ ಯೂಸ್ ಮಾಡಿಕೊಂಡು ಅದೇ ಟೈಮ್ನ ಟಾರ್ಗೆಟ್ ಮಾಡಿ ಆ 3 ನರಹಂತಕರು ಕಾರ್ಯಾಚರಣೆಗೆ ಇಳಿತಾರೆ.
ತನಿಖಾ ತಂಡಕ್ಕೆ ಸಿಕ್ಕಿರೋ ಅತ್ಯಂತ ಶಾಕಿಂಗ್ ಸುಳಿವೇನೆಂದರೆ ಈ 3 ಕೈದಿಗಳು ಬರಿಗೈಲೇ ಗೋಡೆ ಹಾರಿಲ್ಲ. ಅವ್ರ ಕಾಂಪೌಂಡಿಂದ ಕೆಳಗೆ ಧುಮುಕಿದ ತಕ್ಷಣ ಅವರಿಗೆ ಜೈಲಿನ ಹೊರಗಡೆ ಬಟ್ಟೆ ಬದಲಾಯಿಸ್ಲಿಕ್ಕೆ ಹೊಸ ಬಟ್ಟೆಗಳು, ಮೊಬೈಲ್ ಫೋನ್, ಎಸ್ಕೇಪ್ ಆಗಲಿಕ್ಕೆ ಬೈಕ್ಗಳ ವ್ಯವಸ್ಥೆ ಎಲ್ಲ ಮೊದಲೇ ರೆಡಿ ಆಗಿತ್ತು ಅನ್ನೋ ಮಾಹಿತಿ. ಅಂದರೆ ಇದರ ಅರ್ಥ ಇಷ್ಟೇ, ಈ ಜೈಲ್ ಬ್ರೇಕ್ ಕೇವಲ 3 ಪ್ಲ್ಯಾನ್ ಅಲ್ಲ, ಹೊರಗಡೆ ಕುಳಿತು ಇವರಿಗೆ ಹಣ ಮತ್ತು ವಾಹನದ ಸಪೋರ್ಟ್ ಕೊಟ್ಟಂಥ ದೊಡ್ಡ ನೆಟ್ವರ್ಕ್ ಇದೆ. ಹೊಳಗಿನಿಂದಲೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಬಿಗ್ ನೆಟ್ವರ್ಕು ಕೂಡ ಇದೆ ಅನ್ನೋ ಥರದ ಚರ್ಚೆಗಳು. ನೋಡಿ, ಕಡು ಕತ್ತಲೆಯಲ್ಲೇ ಜೈಲಿನಿಂದ ಹೊರಬಂದ ತಕ್ಷಣ ಅವರು ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಗಡಿ ತಲುಪಲಿಕ್ಕೆ ಮೊದಲೇ ರೂಟ್ ಮ್ಯಾಪನ್ನು ರೆಡಿ ಮಾಡಿಕೊಂಡಿದ್ರು ಅನ್ನೋ ಅಚ್ಚರಿ ಮಾಹಿತಿಗಳು ಸಿಗ್ತಾ ಇರೋದು. ವಿಮರ್ಶೆ ಮಾಡಬೇಕಾಗಿರೋದು ಇಲ್ಲೇ. ವೀಕ್ಷಕರೇ, ಕಾನೂನಿನ ಕೋಟೆಯನ್ನು ಕಾಯೋಕ್ಕೆ ಕೋಟಿ ಹಣ ಖರ್ಚು ಮಾಡಲಾಗುತ್ತೆ. ಆದರೆ ಈ 3 ಜನ ಹಂತಕರು ಜೈಲಿನ ಒಳಗೆ ಕುಳಿತುಕೊಂಡು ಹಗ್ಗ ರೆಡಿ ಮಾಡ್ತಾರೆ, ಕೊಕ್ಕೆ ರೆಡಿ ಮಾಡ್ತಾರೆ, ಹೊರಗಡೆ ಬೈಕ್ ನಿಲ್ಲಿಸ್ಕೊಳ್ಳೋಕೆ ಸಂಚು ರೂಪಿಸ್ತಾರೆ. ಅಂದರೆ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ? ನಮ್ಮ ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಿರ್ತಾರೆ? ಜೈಲು ಭದ್ರತೆ ಯಾವ ಮಟ್ಟಿಗೆ ಮಲಗಿದೆ? ಕೈದಿಗಳ ಕ್ರಿಮಿನಲ್ ಬುದ್ಧಿವಂತಿಕೆ ಮುಂದೆ ಸರ್ಕಾರದ ಸೆಕ್ಯೂರಿಟಿ ವ್ಯವಸ್ಥೆ ಸಂಪೂರ್ಣವಾಗಿ ಮಂಡಿಯೂರು ಕೂತ್ಬಿಟ್ಟಿದೆ. ಸದ್ಯಕ್ಕಂತೂ ಈ ಖತರ್ನಾಕ್ ಪ್ಲಾನ್ ಮುಗಿಸಿ ಹಂತಕರು ನಾಪತ್ತೆಯಾಗಿದ್ದಾರೆ. ಇವರು ಮುಂದಿನ ಪ್ಲ್ಯಾನ್ ಏನು? ಪೊಲೀಸರ ಮುಂದಿರತಕ್ಕಂಥ ಸವಾಲುಗಳೇನು? ಇದು ಪ್ರಶ್ನೆ. ಆದರೆ ಕರ್ನಾಟಕದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿ, ಈ ಹೈ ಪ್ರೊಫೈಲ್ ಜೈಲ್ ಬ್ರೇಕ್ ನಡೆದಿದೆಯಲ್ಲ, ಇಡೀ ಪೊಲೀಸ್ ಇಲಾಖೆನೇ ಮುಜುಗರಕ್ಕೀಡು ಮಾಡಿರೋದು. ನಿಮಗೆ ನಿಯಮಾವಳಿಗಳ ಪ್ರಕಾರ ರಾತ್ರಿ 10 ಗಂಟೆ ನಂತರ ಯಾವುದೇ ಸಜಾ ಕೈದಿಯನ್ನು ಬ್ಯಾರಕ್ ಅಥವಾ ಸೆಲ್ನಿಂದ ಹೊರಗೆ ಬಿಡೋದಿಲ್ಲ. ಆದರೆ ಈ 3 ಹಂತಕರು ಮಧ್ಯರಾತ್ರಿ 3 ಗಂಟೆ ಹೊರ ಬರ್ತಾರೆ ಅಂದರೆ ಒಂದು ಪ್ರಶ್ನೆ. ಜೈಲಿನ ಕಾರಿಡಾರ್ನಲ್ಲಿ CCTV ಕ್ಯಾಮ್ರಾಗಳಿದ್ದಾವೆ. ಕೈದಿಗಳು ಬ್ಯಾರಕ್ನಿಂದ ಬೀಗ ಮುರಿದು ಹೊರ ಬಂದಿದ್ದಾರಾ ಅಥವಾ ಜೈಲಿನ ಸಿಬ್ಬಂದಿಯೇ ಯಾರಿಗೂ ತಿಳಿಯದಂತೆ ಸೆಲ್ನ ಗೇಟ್ ಲಾಕ್ ತೆರೆದಿದ್ದಾರಾ? ಇದು ಇನ್ಸೈಡ್ ಹೆಲ್ಪ್ ಅಂದರೆ ಇನ್ಸೈಡ್ ಕನ್ವೀನಿಯನ್ಸ್ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಶಂಕೆ ಇಡೀ ತನಿಖೆ ದಿಕ್ಕನ್ನೇ ಬದಲಾಯಿಸಬೇಕು. ಇನ್ನು ಈ ಬಿಗ್ ಜೈಲ್ ಬ್ರೇಕ್ ನಡೆಯೋದಕ್ಕಿಂತ ಕೆಲವು ದಿನಗಳ ಮುಂಚೆ ಅಷ್ಟೇ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಪೊಲೀಸ್ ಠಾಣೆಯ ಲಾಕಪ್ನಿಂದಲೇ ಒಬ್ಬ ಆರೋಪಿ, ಪ್ರಮುಖವಾದಂಥ ಆರೋಪಿ ಮಂಜುನಾಥ್ ಅನ್ನೋನು ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದ. ಒಂದು ಕಡೆ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗ್ತಿದ್ದಾರೆ, ಮತ್ತೊಂದು ಕಡೆ ಸೆಕ್ಯೂರಿಟಿ ಸೆಂಟ್ರಲ್ ಜೈಲಿನಿಂದ ಜೀವಾವಧಿ ಅಪರಾಧಿಗಳು ಗೋಡೆ ಹಾರ್ತಿದ್ದಾರೆ. ಇದು ಕಲಬುರಗಿ ಜಿಲ್ಲೆಯ ಪೊಲೀಸ್ ಇಲಾಖೆ ಸರಣಿ ಬೇಜವಾಬ್ದಾರಿತನವನ್ನು ಎತ್ತೋರಿಸ್ತಾ ಇದೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ರಕ್ಷಣಾ ಇಲಾಖೆ ಅಂದರೆ ಹೋಮ್ ಮಿನಿಸ್ಟರ್, ಗೃಹ ಇಲಾಖೆ ಸಚಿವರು ಅವರ ತವರು ಜಿಲ್ಲೆ ಇದು ಅಂತ. ಕಲಬುರಗಿ ಜೈಲು ಇತ್ತೀಚಿನ ದಿನಗಳಲ್ಲಿ ಭಾರಿ ವಿವಾದದ ಕೇಂದ್ರ ಬಿಂದುವಾಗ್ತಾ ಇರೋದು. ಕೆಲವೇ ತಿಂಗಳುಗಳ ಹಿಂದಷ್ಟೇ ಜೈಲಿನ ಒಳಗಡೆಯೇ ಕೈದಿಗಳು ಮೊಬೈಲ್ ಬಳಸಿ ವಿಡಿಯೋ ಮಾಡಿ ಮದ್ಯ ಹಾಗೂ ನಗದು ಹಣ ಎಣಿಸ್ತಾ ಇದ್ದಂಥ ವಿಡಿಯೋ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ಕಠಿಣ ಕ್ರಮ ಕೈಗೊಂಡಿದ್ದಂಥ ಚೀಫ್ ಸೂಪರಿಂಟೆಂಡೆಂಟ್ ಅನಿತಾ ಅವರ ಕಾರನ್ನ ಕೂಡ ನಾವು ಸ್ಫೋಟ ಮಾಡಿಬಿಡ್ತೀವಿ ಅಂತ ಅಲ್ಲಿನ ಒಳಗಿನ ಗ್ಯಾಂಗ್ಗಳೇ ಬೆದರಿಕೆ ಹಾಕಿದ್ವು. ನಿಮಗೆ ಕಲಬುರಗಿ ಜಿಲ್ಲೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಕೋಟೆ ಅಂತ ಹೇಳ್ಬೋದು. ಅವರು ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರಾಗಿದ್ದರೂ ಕೂಡ ಅವರ ಜಿಲ್ಲೆಯಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರೋದು ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗ್ತಾ ಇದೆ. ನೀವು ಟ್ವಿಟರ್ನಲ್ಲಿ ಕುಳಿತು ಇಡೀ ದೇಶದ ರಾಜಕಾರಣದ ಬಗ್ಗೆ ಮಾತನಾಡ್ತೀರಿ, ವಿರೋಧ ಪಕ್ಷಗಳ ಸಣ್ಣ ತಪ್ಪುಗಳಿಗೂ ಡಿಜಿಟಲ್ ಯುದ್ಧ ಸಾರ್ತೀರಿ, IT-BT ಸಚಿವರಾಗ ಹೈಟೆಕ್ ಭಾಷಣ ಬಿಗಿತೀರಿ. ಆದರೆ ಇವತ್ತು ಅದೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಂತ ಜಿಲ್ಲೆ, ಅವರ ರಾಜಕೀಯ ಕೋಟೆ ಕಲಬುರಗಿಯಲ್ಲಿ ಏನಾಗ್ತಾ ಇದೆ? ಗೃಹ ಸಚಿವರ ಇಲಾಖೆ ಮಲಗಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲೆಯ ಮೇಲೆ ಹೊಂದಿರತಕ್ಕಂಥ ಹಿಡಿತ ಸಂಪೂರ್ಣ ಸಡಿಲವಾಗಿದೆಯಾ ಅನ್ನೋ ಆಕ್ರೋಶಗಳು ವಿರೋಧ ಪಕ್ಷಗಳಿಂದ ಕೇಳಿಬರ್ತಾ ಇದೆ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇರೋದು. ಬೆಂಗಳೂರಿನಲ್ಲಿ ಕುಳಿತು ರಾಜಕೀಯ ವಿಮರ್ಶೆ ಮಾಡೋದು ಸುಲಭ, ಆದರೆ ನಿಮ್ಮ ಸ್ವಂತ ಜಿಲ್ಲೆಯ ಜೈಲಿನಿಂದ ಸಜಾ ಕೈದಿಗಳು ಓಡಿ ಹೋಗಿ ಸಾರ್ವಜನಿಕರ ಜೀವಕ್ಕೆ ಆಪತ್ತು ತರ್ತಾ ಇರಬೇಕಾದ್ರೆ ನೀವು ಮೌನಕ್ಕೆ ಶರಣಾಗಿದ್ದೀರಲ್ಲ ಯಾಕೆ? ವಿರೋಧ ಪಕ್ಷಗಳು ಈಗಾಗಲೇ ನಿಮ್ಮ ಮತ್ತು ಗೃಹ ಸಚಿವರು ರಾಜೀನಾಮೆಗೆ ಆಗ್ರಹಿಸಿ ಬೀಳ್ತಾ ಇದ್ದಾರೆ. ಈ ಭದ್ರತಾ ಲೋಪಕ್ಕೆ ನೈತಿಕ ಹೊಣೆ ಕೊಟ್ಟು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಕಲಬುರಗಿ ಜನತೆಗೆ ನೀವು ಕೊಡೋ ಉತ್ತರ ಏನು? ರಾಜ್ಯಕ್ಕೆ ಏನು ಉತ್ತರ ಕೊಡ್ತೀರಿ? ಅಥವಾ ಟ್ವೀಟ್ ಮುಖಾಂತರವೇ ಆಡಳಿತ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಒಪ್ಕೊಳ್ತೀರಾ ಅಂತ ಪ್ರತಿಪಕ್ಷಗಳು ಈಗ ಗೃಹ ಸಚಿವರಿಗೆ ಮುಗಿಬಿದ್ದಿದ್ದಾರೆ. ವೀಕ್ಷಕರೇ, ಕೊನೆಯದಾಗಿ ಜೈಲಿನ ಕಲ್ಲು ಗೋಡೆಗಳು ಕೇವಲ ಅಪರಾಧಿಗಳನ್ನು ಕೂಡು ಹಾಕೋಕೆ ಮಾತ್ರ ಇಲ್ಲ, ಅವು ನಮ್ಮ ವ್ಯವಸ್ಥೆಯ ಜಾಗರೂಕತೆಗಿರೋ ಸಾಕ್ಷಿ. ಆದರೆ ಕಲಬುರಗಿಯ ಜೈಲಿನ 25 ಅಡಿ ಎತ್ತರದ ಗೋಡೆ ಇವತ್ತು ನಮ್ಮ ಇಡೀ ಗೃಹ ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಕಮಿಷನರ್ ಬಂದು ಹೋದ ಕೇವಲ 24 ಗಂಟೆಗಳಲ್ಲಿ ಬೆಡ್ಶೀಟ್ ಹಗ್ಗದ ಸಹಾಯದಿಂದ 3 ಜೀವಾವಧಿ ಹಂತಕರು ಗಾಳಿಯಲ್ಲಿ ಮಾಯವಾಗ್ತಾರೆ ಅಂದರೆ ಇದು ಕೇವಲ ಕೈದಿಗಳ ಖತರ್ನಾಕ್ ಪ್ಲಾನ್ ಮಾತ್ರ ಅಲ್ಲ, ವ್ಯವಸ್ಥೆಯ ಒಳಗಿರೋ ಕಪ್ಪು ಕುರಿಗಳು ಅಂತ ಇದ್ದಾರೆ. ಅವರ ಮಹಾ ಒಳಸಂಚು ಅನ್ನೋದು ಜಗಜ್ಜಾಹೀರಾಗ್ತಾ ಇರೋದು. ನೀವು ಟ್ವಿಟರ್ನಲ್ಲಿ ಕೋಟೆ ಕೊಟ್ಟೋ ಸಚಿವರು ಈಗಲಾದರೂ ತಮ್ಮ ಸ್ವಂತ ಜಿಲ್ಲೆಯ ಕಾಕಿ ಕೋಟೆಗೆ ಬಿದ್ದಿರ್ತಕ್ಕಂಥ ಈ ಕನ್ನವನ್ನು ಒಪ್ಕೊಳ್ಳಿ. ಬೀದರ್ನ ಈ ಭೀಕರ ಕೃತ್ಯವನ್ನು ಎಸಗಿದಂಥ ಕಡು ಪಾಪಿಗಳು ಸದ್ಯಕ್ಕೆ ಮುಕ್ತವಾಗಿ ಸಮಾಜದಲ್ಲಿ ಮತ್ತೆ ತಿರುಗಾಡ್ತಾರೆ.
ನಿಮ್ಮ ಮುಂದಿನ ಟಾರ್ಗೆಟ್ ಏನು? ಪೊಲೀಸರ 3 ವಿಶೇಷ ತಂಡಗಳಿಗೆ ಕಿರಾತಕರನ್ನ ಮಹಾರಾಷ್ಟ್ರ ತೆಲಂಗಾಣದ ಗಡಿಯೊಳಗೆ ಹೋಗಿ ಲಾಕ್ ಮಾಡ್ತೀರಾ, ಅಥವಾ ಈ ಹಂತಕರು ಕಾನೂನಿನ ಕಣ್ಣಿಗೆ ಕಾಯಮಾಗಿ ಮರೆಮಾಚಿ ಬಿಡ್ತಾರಾ, ಅಥವಾ ಮಣ್ಣೆ ಎರಚಿ ಬಿಡ್ತಾರಾ, ನಿಮ್ಮದೇ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರಾ? ಸ್ನೇಹಿತರೆ, ಇಡೀ ಕಲ್ಯಾಣ ಕರ್ನಾಟಕವನ್ನೇ ನಡಗಿಸಿರೋ ಈ ಬಿಗ್ ಜೈಲ್ ಬ್ರೇಕ್ನ ಇಂಚಿಂಚು ಅಪ್ಡೇಟ್ಗಳೇನಾದರೂ ಇದ್ದರೆ ಖಂಡಿತವಾಗೂ ಮುಂದಿನ ವಿಡಿಯೋ ಸಮೇತ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.